ದೈತ್ಯ ರಾಜ ಹಿರಣ್ಯಾಕ್ಷನು ಮಹಾದುಷ್ಟನಾಗಿದ್ದ. ಅವನು ತಪಸ್ಸು ಮಾಡಿಯೇ ಬ್ರಹ್ಮನಿಂದ ಅಪಾರವಾದ ಶಕ್ತಿ ಪಡೆದನು. ತನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡು ದೇವತೆಗಳನ್ನು ಜಯಿಸಿದನು. ಅವನ ಅಹಂಕಾರ ಎಲ್ಲವನ್ನೂ ಮೀರಿತು. ಒಂದು ದಿನ ಅವನು ಭೂಮಿಯನ್ನು ತಾನು ಮಾತ್ರ ಆಳಬೇಕೆಂದು ನಿರ್ಧರಿಸಿ ಅದನ್ನು ತನ್ನ ಭುಜಬಲದಿಂದ ಎತ್ತಿಕೊಂಡು ಸಮುದ್ರದ ಆಳಕ್ಕೆ ತಳ್ಳಿ ಪಾತಾಳ ಲೋಕಕ್ಕೆ ಒಯ್ದನು. ಇದರಿಂದ ಭೂಮಿ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತು. ಎಲ್ಲಾ ಜೀವಿಗಳು ತೊಂದರೆಗೆ ಸಿಲುಕಿದವು. ಭೂಮಿಯನ್ನು ಕಾಪಾಡುವಂತ ಯಾರೂ ಇಲ್ಲದ ಕಾರಣ ಎಲ್ಲ ದೇವತೆಗಳು ಭಯದಿಂದ ಭಗವಾನ್ ವಿಷ್ಣುವಿನ ಶರಣಿಗೆ ಹೋದರು. ಬ್ರಹ್ಮ, ಇಂದ್ರ ಮತ್ತು ಇತರ ದೇವತೆಗಳು, ಸ್ವಾಮಿ, ಭೂಮಿ ಅಪಾಯದಲ್ಲಿದೆ. ಹಿರಣ್ಯಾಕ್ಷನು ಅದನ್ನು ಪಾತಾಳ ಲೋಕಕ್ಕೆ ಎಳೆದುಕೊಂಡು ಹೋಗಿದ್ದಾನೆ. ದಯಮಾಡಿ ಭೂದೇವಿಯನ್ನು ರಕ್ಷಿಸಿ. ವಿಷ್ಣು ಸ್ವಾಮಿಯು ಸಂತುಷ್ಟನಾದರು ಮತ್ತು ಹೇಳಿದರು, ಮೈತ್ರಿಯೇ, ಧರ್ಮಕ್ಕಾಗಿ ನಾನು ಈಗ ವರಾಹ ರೂಪವನ್ನು ಧರಿಸಿ ಭೂಮಿಯನ್ನು ರಕ್ಷಿಸುತ್ತೇನೆ. ಭಗವಾನ್ ವಿಷ್ಣು ತಕ್ಷಣ ವರಾಹ, ಕತ್ತೆ ಗಾತ್ರದ ಹಂದಿ ರೂಪವನ್ನು ಧರಿಸಿದರು. ಅವರ ಶರೀರ ಮಹತ್ತರವಾಗಿತ್ತು, ಶಕ್ತಿಶಾಲಿಯಾಗಿತ್ತು. ಅವರ ಗಂಟಲಲ್ಲಿ ಓಂ ಧ್ವನಿಯೂ ಮೊಳಗಿತು. ಅವರ ಕಿವಿಗಳು ಪರಿಮಳ ಗಂಧವನ್ನು ಹೊತ್ತಿದ್ದವು. ಅವರ ಬೃಹತ್ ದೇಹದಿಂದ ಪೃಥ್ವಿಯೂ ನಡುಗಿತು. ವರಾಹ ರೂಪದ ಭಗವಾನ್ ವಿಷ್ಣು ಭೂಮಿಯನ್ನು ಪಾತಾಳ ಲೋಕದಿಂದ ಮೇಲೆ ತರುವ ನಿಟ್ಟಿನಲ್ಲಿ ನೀರಿನೊಳಕ್ಕೆ ನುಗ್ಗಿದರು. ಅವರ ಗಂಟಲಲ್ಲಿ ಉರಿವ ಅಗ್ನಿ ದಾವಲಿಯಂತೆ ಬೆಳಗಿತು. ಈ ದೃಶ್ಯವನ್ನು ನೋಡುವ ದೇವತೆಗಳು ಮತ್ತು ಋಷಿಗಳು ಭಕ್ತಿಯಿಂದ ನಮಸ್ಕರಿಸಿದರು. ಹಿರಣ್ಯಾಕ್ಷನು ಭಗವಾನ್ ವರಾಹನ ಆಗಮನವನ್ನು ನೋಡಿದಾಗ ಕೋಪದಿಂದ ಉರಿಯಾಡಿದನು. ಅವನು ತನ್ನ ಗದೆಯನ್ನು ಬಿಗಿಯಾಗಿ ಹಿಡಿದು ವಿಷ್ಣುವನ್ನು ತರಾಟೆಗೆ ತೆಗೆದುಕೊಳ್ಳಲು ತಯಾರಾದನು. ಹಿರಣ್ಯಾಕ್ಷನು ಗರ್ಜಿಸಿದನು, ಏನಿದು? ನೀನು ಎಷ್ಟು ದೊಡ್ಡದಾದರೂ ನಾನು ನಿನ್ನನ್ನು ಸೋಲಿಸಬಹುದು. ಈ ಭೂಮಿಯು ಈಗ ನನ್ನದೇ. ಹೀಗೆಂದು ಅವನು ವರಾಹನ ಮೇಲೆ ತನ್ನ ಗದೆಯನ್ನು ಎಸೆದನು. ಆದರೆ ಭಗವಾನ್ ವಿಷ್ಣು ಅದನ್ನು ಸುಲಭವಾಗಿ ತಪ್ಪಿಸಿದರು. ವರಾಹನ ಶಕ್ತಿ ಅಪಾರವಾಗಿತ್ತು. ಭಗವಾನ್ ವಿಷ್ಣು ಅವರ ದೊಣ್ಣೆಯನ್ನು ತಿರುಗಿಸಿ ಹಿರಣ್ಯಾಕ್ಷನ ಮೇಲೆ ಬಿರುಸಿನ ಪ್ರಹಾರ ಮಾಡಿದರು. ಇಬ್ಬರ ಯುದ್ಧ ಭಯಾನಕವಾಗಿತ್ತು. ಸಮುದ್ರದ ಅಲೆಗಳು ಜೋರಾಗಿ ಹೊಡೆತಗಳನ್ನು ಹೊಡೆದವು. ಹಿರಣ್ಯಾಕ್ಷನು ತನ್ನ ಮಾಯಾ ಶಕ್ತಿಗಳನ್ನು ಬಳಸಿ ವಿಷ್ಣುವಿನ ದಾರಿಯನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ವಿಷ್ಣು ಭಗವಾನ್ ಸುದರ್ಶನ ಚಕ್ರವನ್ನು ಭ್ರಮಣಗೊಳಿಸಿ ಅವನ ಎಲ್ಲಾ ಮಾಯೆಯನ್ನು ನಾಶಮಾಡಿದರು. ಆಗ ಭಗವಾನ್ ವರಾಹನು ತಮ್ಮ ಕೊಂಬುಗಳಿಂದ ಹಿರಣ್ಯಾಕ್ಷನ ಎದೆಗೆ ಬಲವಾಗಿ ತಿವಿದರು. ಅವನ ಶರೀರ ರಕ್ತದಿಂದ ಒಡೆಯಿತು. ತಕ್ಷಣವೇ ಭಗವಾನ್ ವರಾಹನು ಆತನನ್ನು ಕೂರಿಸಿದರು. ಹಿರಣ್ಯಾಕ್ಷನು ನರಳಿಕೊಂಡು ನೆಲಕ್ಕೆ ಬಿದ್ದನು. ಅವನು ಕೊನೆಯ ಬಾರಿ ಕೋಪದಿಂದ ಗರ್ಜಿಸಿದನು, ಓ ವಿಷ್ಣು, ನನ್ನ ಸಹೋದರ ಹಿರಣ್ಯಕಶಿಪು ನಿನ್ನನ್ನು ಕಡಿದು ಹಾಕುವನು. ಈ ಮಾತುಗಳನ್ನಾಡುತ್ತಲೇ ಅವನು ತನ್ನ ಪ್ರಾಣವನ್ನು ಕಳೆದುಕೊಂಡನು. ಹಿರಣ್ಯಾಕ್ಷನನ್ನು ಸಂಹರಿಸಿದ ಮೇಲೆ ಭಗವಾನ್ ವರಾಹನು ಭೂಮಿಯನ್ನು ತಮ್ಮ ಅಗ್ರದಂತಗಳಲ್ಲಿ ಎತ್ತಿಕೊಂಡು ಆಕಾಶದ ಮೂಲಕ ಹೊರಬಂದರು. ನದಿಗಳು ಪುನಃ ಹರಿಯತೊಡಗಿದವು. ಬಿಸಿಲು ಮತ್ತೆ ಬೆಳಗಿತು. ಭೂಮಿಯು ಹರ್ಷಭರಿತಳಾಯಿತು. ತಾಯಿಯಾದ ಭೂದೇವಿ ಭಗವಾನ್ ವಿಷ್ಣುವಿಗೆ ಕೃತಜ್ಞತೆಯುಟಾದಳು. ಸ್ವಾಮಿ, ನೀವು ನನ್ನನ್ನು ಕಾಪಾಡಿದಿರಿ. ನಾನು ಎಂದಿಗೂ ನಿಮ್ಮ ಸೇವೆಗೆ ಬದ್ಧಳಾಗಿರುವೆ. ಭಗವಾನ್ ವರಾಹನು ಭೂಮಿಯನ್ನು ಗಂಗಾ ನದಿಯ ಸಮೀಪದಲ್ಲಿನ ಹಿಮಾಲಯದ ಪ್ರದೇಶದಲ್ಲಿ ಸ್ಥಿರವಾಗಿ ಇರಿಸಿದರು. ತಕ್ಷಣವೇ ಭೂಮಿ ತನ್ನ ಸ್ವಾಭಾವಿಕ ಸ್ಥಿತಿಗೆ ಮರಳಿತು. ಜನರು ಪುನಃ ಪ್ರಫುಲ್ಲಿತರಾದರು. ದೇವತೆಗಳು ಭಗವಾನ್ ವಿಷ್ಣುವನ್ನು ಕೊಂಡಾಡಿದರು. ನಾರಾಯಣ, ನಾರಾಯಣ ಎಂಬ ಧ್ವನಿಗಳು ಎಲ್ಲೆಡೆಯಿಂದ ಮೊಳಗಿದವು.